ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕ ಮೊಯ್ದೀನ್ ಬಾವ ಅವರು, ಕನ್ಸ್ಟ್ರಕ್ಷನ್ ಸಂಸ್ಥೆಯೊಂದರ ಸಹ ಗುತ್ತಿಗೆದಾರನ ಬಿಲ್ ಕೇಳಲು ಹೋದಾಗ ಎನ್ಎಂಪಿಎ ಉಪಾಧ್ಯಕ್ಷರ ಜೊತೆ ಗೌರವಯುತವಾಗಿ ವರ್ತಿಸಿದ್ದೇನೆ. ಒಂದು ವೇಳೆ ನಾನು ಅಧಿಕಾರಿಯ ಜೊತೆ ಅನಾಗರಿಕವಾಗಿ ವರ್ತಿಸಿದರೆ ಅಲ್ಲಿನ ಸಿಸಿಟಿವಿ ಚೆಕ್ ಮಾಡಲಿ. ನಾನು ಮೇಡಂ ಜೊತೆ ಕೈ ಮುಗಿದು ಸೌಜನ್ಯಯುತವಾಗಿ ಬಿಲ್ ಕೊಟ್ಟು ಬಂದಿದ್ದೇನೆ. ಅವರು ನನ್ನ ಅಕ್ಕನ ಸಮಾನ. ಒಂದು ವೇಳೆ ಆರೋಪ ಸಾಬೀತಾದರೆ ಗಲ್ಲಿಗೇರಲು ಸಿದ್ಧ ಎಂದು ಗುಡುಗಿದರು. ನಿಖಿತಾ ಕನ್ಸ್ಟ್ರಕ್ಷನ್ ಸಹ ಕಾಂಟ್ರಾಕ್ಟರ್ 2,60,00,000 ಬಿಲ್ನಲ್ಲಿ ಬಾಕಿ ಇರಿಸಿದ್ದ 1,50,00,000 ರೂಪಾಯಿ ಹಣ ಬಂದಿಲ್ಲ ಎಂದು ಹೇಳಿದರು. ಅದಕ್ಕಾಗಿ ನಾನು ಅಂದು ಬಂದರಿಗೆ ಹೋಗಿ ಚೀಫ್ ಇಂಜಿನಿಯರಿಂಗ್ ಕಚೇರಿಯಲ್ಲಿ ಅಧಿಕಾರಿ ಜೊತೆ ಮಾತನಾಡಿ 5 ಲಕ್ಷ ರೂಪಾಯಿ ಮಾತ್ರ ತಡೆ ಹಿಡಿದು ಬಾಕಿ ಮೊತ್ತವನ್ನು ಪಾವತಿಸಲು ಅನುಮೋದನೆ ನೀಡುತ್ತೇನೆ ಎಂದು ಫೈನಾನ್ಸ್ನಿಂದ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತದೆ ಎಂಬ ಮಾತನ್ನ ಹೇಳಿದರು. ಆದರೆ ಇನ್ನೂ ದುಡ್ಡು ಬಂದಿಲ್ಲ ಅಂತ ಚೀಫ್ ಇಂಜಿನಿಯರ್ಗೆ ನನ್ನಲ್ಲಿ ಹೇಳಿ ಡೆಪ್ಯೂಟಿ ಚೇರ್ಮನ್ ಅವರನ್ನ ಕಾಡಬೇಕು ಎಂದು ತಿಳಿಸಿದರು. ಅದರಂತೆ ನಾನು ಉಪಾಧ್ಯಕ್ಷರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದೆ. ಸೌಜನ್ಯದಿಂದಲೇ ಮಾತನಾಡಿದ್ದೇನೆ. ಬಿಲ್ನಲ್ಲಿ ಕಡಿತ ಮಾಡೋದು ಬೇಡ. ಚೀಫ್ ಇಂಜಿನಿಯರ್ ರೂಪಾಯಿ 5 ಲಕ್ಷ ಅಪ್ರೂವ್ ಕೊಟ್ಟಿದ್ದಾರೆ. ಅದರಿಂದ 5 ಲಕ್ಷವನ್ನು ತಡೆ ಹಿಡಿದು ಬಾಕಿ ಮೊತ್ತವನ್ನು ರಿಲೀಸ್ ಮಾಡಿ ಮತ್ತು ಎಲ್ಡಿ ಇದ್ದಲ್ಲಿ ಇಎಂಡಿ ಮೊತ್ತ ಮತ್ತು ಉಳಿಕೆ ಹಣ ಹಾಗೂ ಬಾಕಿಯಾಗಿರುವ ಬಿಲ್ಲಿನ ಮೊತ್ತದಿಂದ ಕಡಿತ ಮಾಡಿ ಅಂತ ವಿನಂತಿಸಿದೆ. 26 ಗಂಟೆಗಳ ನಂತರ ಬಂದರ್ ಕಾರ್ಯದರ್ಶಿ ರಾತ್ರಿ ಹೋಗಿ ನನ್ನ ವಿರುದ್ಧ ಕೇಸನ್ನು ದಾಖಲಿಸಿದ್ದು ಯಾಕೆ ಎಂದು ಬಾವ ಪ್ರಶ್ನಿಸಿದರು. ನಾನು ಈ ಭಾಗದ ನಾಗರಿಕನಾಗಿ ಜನರ ತೊಂದರೆಗೆ ನನ್ನ ಕೆಲಸ, ನನ್ನದು 18 ಸಮಸ್ಯೆ ಉಂಟು, ಅದನ್ನು ಬಿಟ್ಟು ಜನರ ತೊಂದರೆಗಾಗಿ ಈ ಪೋರ್ಟ್ನ ಅಧಿಕಾರಿಗಳು ಮಾಡುವಂತಹ ದರ್ಪಕ್ಕೆ ನಾನು ಅಲ್ಲಿಗೆ ಹೋಗಿ ಪರಿಪರಿಯಾಗಿ ಅವರನ್ನು ಕೋರಿಕೊಂಡು ಇವತ್ತು ಆ ಹೆಂಗಸನ್ನು ಬಿಟ್ಟು ಒಂದು ಸೆಕ್ರೆಟರಿಯ ಮೂಲಕ 26 ಗಂಟೆ ನಂತರ ಒಂದು ಕೇಸನ್ನು ದಾಖಲಿಸ್ತಾದ್ರೆ ನಾವು ಸಾಮಾನ್ಯ ಜನರು ಬಿಡಿ, ಒಂದು XMLA ಆಗಿದ್ದುಕೊಂಡು ಇಂಥ ದರ್ಪ ಕೆಲಸವನ್ನು ಮಾಡುವಂತಹ ಆ ಅಧಿಕಾರಿ ನಮ್ಮ ಜಿಲ್ಲೆಯಲ್ಲಿದ್ದಾರೆ ಅಂತ ಹೇಳಿದರೆ ಅವರ ಕರ್ಮಕಾಂಡಗಳನ್ನೆಲ್ಲ ಹಾಕಿದ್ದೇನೆ. ನಾನು ಅನಾಗರಿಕ ವರ್ತನೆ ತೋರಿದರೆ, ಅಸಾಂವಿಧಾನಿಕ ಪದ ಬಳಸಿದರೆ ಕಾನೂನು ಪ್ರಕಾರ ಶಿಕ್ಷೆ ಪಡೆಯಲು ಸಿದ್ಧ. ನಮಗಾದ ಅನ್ಯಾಯದ ಬಗ್ಗೆ ಪೊಲೀಸ್ ಕಮಿಷನರ್ಗೆ ದೂರು ನೀಡುತ್ತೇನೆ. ಚೀಫ್ ಇಂಜಿನಿಯರ್ ಮತ್ತು ಡೆಪ್ಯೂಟಿ ಇಂಜಿನಿಯರ್ ಹೇಳಿಕೆಯನ್ನು ಪಡೆದು ಕೂಲಂಕುಷ ತನಿಖೆ ನಡೆಸಿ ಸಿಸಿಟಿವಿಯನ್ನು ಪರಿಶೀಲಿಸಿ ಈ ಬಗ್ಗೆ ಯಾವುದೇ ಹೋರಾಟಕ್ಕೂ ಸಿದ್ಧ ಎಂದು ಮೊಯ್ದೀನ್ ಬಾವ ತಿಳಿಸಿದರು. ಈ ಪೋರ್ಟ್ನ ಡೆಪ್ಟಿ ಚೇರ್ಮನ್ನ ವಿರುದ್ಧ ನಾನು 24 ಕೋಟಿ ಮಾನ ನಷ್ಟ ದಾವೆ ನಾನು ಹುಡ್ತಾ ಇದ್ದೇನೆ ಅಂತ ಹೇಳುವ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಇದರಿಂದ ನನಗೆ ತುಂಬ ಘಾಸಿಯಾಗಿದೆ. ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತ ಹೇಳುವಂಥ ನಿವೇದನೆಯನ್ನು ನಾನು ಈ ಸಂದರ್ಭದಲ್ಲಿ ಮಾನ್ಯ ಪೊಲೀಸ್ ಅಧಿಕಾರಿಗಳ ಮೂಲಕ ಅವರಿಗೆ ತಿಳಿಸಲ್ಪಟ್ಟಿದ್ದೇನೆ.